ಬಸ್ಸು ಎಲ್ಲ ವಿಚಿತ್ರವಾಗೈತೆ. ಬಸ್ಸು ಎಲ್ಲ ಸೇರ್ಕೊಂಡು ನನ್ನ ಜೀವನ ಒಂದೇ ಗೀತ ಹಾಳು ಮಾಡಕ್ಕೆ ನೋಡ್ತಾರೆ. ಬಸ್ಸು ಕಷ್ಟ ಸುಖ ಹಂಚ್ಕೊಳ್ಳೋಕ್ಕೆ ಹೆಂಡ್ತಿನ ಬೇಕು ಅಂತ ಏನೈತೆ ಬಸ್ಸು? ನೀವಿಲ್ವ ನಿಮಗೆ? ಬಸ್ಸು ಕೇಳಿಸ್ಕೊತಿದ್ದೀರಾ? ಹೌ ನಿಂತ್ಕೊಳ್ಳಿ. ಬಸ್ಸು ನೀವೇನಂದಿರಿ? ಏನಾರ ಮಾತಾಡಿ ಬಸ್ಸು. ಇಲ್ದಿದ್ರೆ ಜೀವನ ಪೂರ್ತಿ ನನ್ನ ಜೊತೆಗಿರ್ಬೇಕು ಅಂತೇಳಿ ಎಲ್ಲರೂ ಸೇರ್ಕೊಂಡು ನನ್ನ ಹಳ್ಳಕ್ಕೆ ತಳ್ಳಕ್ಕೆ ನೋಡ್ತಾವ್ರೆ. ಬಸ್ಸು ನೀವೇ ಹೇಳಿ, ನಾನು ಹೆಂಗೆ ಮದುವೆ ಆಕಾಯ್ತದೆ? ಬ್ರಹ್ಮಚಾರಿ ಅಲ್ವೇ? ಇದೆಲ್ಲ ಸರಿನಾ? ಏನು ಹ್ಞೂ ಅಂತೀರಾ? ಸರ್ವಾಯ್ತು. ಅಲ್ಲ, ನೀವು ಅಪ್ಪನ ಕಡೆಗೆ ಓಟ್ ಹಾಕ್ತಿದ್ದೀರಲ್ಲ, ನನ್ನ ಕಷ್ಟ ಎಲ್ಲ ಯಾರ್ತ ಬೆಳ್ಕೊಳ್ಳಿ. ನಡ್ರಿ, ಆಯ್ತು. ವ್ಯವಸಾಯವೇ ದೇಶದ ಬೆನ್ನೆಲುಬು. ವ್ಯವಸಾಯವೇ ದೇಶದ ಬೆನ್ನೆಲುಬು. ರಾಸಾಯನಿಕ ಗೊಬ್ಬರಗಳಿಂದ ಮಣ್ಣಿನ ಫಲವತ್ತತೆ ಕ್ರಮೇಣ ಕುಂಟುತ್ತದೆ. ಗೊಬ್ಬರ ಅಂತಿಕಲ್ಲ. ಏ ಗೋಪಿ, ಬಾಲು, ಏನೋದು ಗುಸ್ಗುಸು? ಬಾಲುಗೆ ಗೊಬ್ಬರ ಅಂದಷ್ಟು ಏನೋ ಗ್ಯಾಪ್ನ ಐತಂತೆ ಮಿಸ್. ಅದ್ರಲ್ಲಿ ಏನಿದೆ ನಗೋದು? ಅದು ಒಂದು ರೀತಿ ಗೊಬ್ಬರನೇ. ಅದನ್ನ ಸಾವಯವ ಗೊಬ್ಬರ ಅಂತ ಕರೀತಾರೆ. ಹಂಗಂದ್ರೆ ರಾಸಾಯನಿಕ ಅಂದ್ರೆ ಏನ್ ಮೇಡಮ್? ರಾಸಾಯನಿಕ ಅಂದ್ರೆ ಕೆಮಿಕಲ್ಸ್ ಅಂತ ಅರ್ಥ. ಕೆಮಿಕಲ್ಸ್ ಹಂಗಂದ್ರೆ ಭೂಗೋಳನ ಸ್ಕೂಲ್ ಒಳಗೆ ಹೇಳ್ಕೊಟ್ರೆ ನಮ್ಗೆ ಅರ್ಥ ಆಗೈತೆ. ಒಳಗದ್ದೆಗೆ ಹೋಗಿ ಕಲಿಬೇಕಲ್ವಾ? ಅದ್ ಸರಿನೇ, ಆದ್ರೆ ನಮಗ್ ಪರ್ಮಿಷನ್ ಯಾರು ಕೊಡ್ತಾರೆ? ನಮ್ ದೋಸ್ತೊಬ್ರು ಅವ್ರೆ, ಅವ್ರ ಒಳಗದ್ದೆ ಸ್ಯಾನ ದೊಡ್ಡ ಗದೆ, ಅಲ್ಲಿ ಹೋಗೋಣ ಮೇಡಮ್. ಈಗ ಬೇಡ, ಇವತ್ ಕ್ಲಾಸಲ್ಲೇ ಕಲಿಯೋಣ. ಹೋಗೋಣ ಮೇಡಮ್, ಪ್ಲೀಸ್ ಹೋಗೋಣ ಮೇಡಮ್. ಏನ್ ಡಿಗ್ರಿ ಮೇಡಮ್, ಮಕ್ಳಿಗೆ ಪಾಠ ಮಾಡಕ್ ಆಯ್ತಾ ಇಲ್ವಾ? ಒಳ್ಳೆ ಐಕ್ಳು ಪ್ರಚಂಡ್ರು. ನಿನ್ ಪ್ಯಾಟೆ ಮಕ್ಕಳಂಗಲ್ಲ. ನಿನಗೆ ಪಾಠ ಮಾಡಕ್ ಆಗ್ಲಿಲ್ಲ ಅಂದ್ರೆ ನನ್ ಕರಿಬೇಕಾ ಬೇಡವಾ? ಏನಿದೆ ಗಲಾಟೆ? ಸರ್, ಅದು ಮಕ್ಕಳೆಲ್ಲ ಭೂಗೋಳ ಪಾಠನ ಹೊರಗಡೆ ಹೋಗಿ ಕಲಿಬೇಕು ಅಂತಿದ್ರು. ನಾನು ಬೇಡ ಅಂತಿದ್ದೆ ಸರ್. ಬೇಡ ಅಂದ್ಯಾ? ಯಾಕೆ? ಹೊಲ, ಗದ್ದೆ, ಬಾವಿ, ನದಿ ಎಲ್ಲಿ ಬೇಕಾದ್ರೂ ಕರ್ಕೊಂಡೋಗೋ. ಆದ್ರೆ ಈ ಸ್ಕೂಲ್ ಮುಗಿದ ಮ್ಯಾಕೆ ಶಾಲೆ ನಡೆಯುವಾಗ ಯಾರು ಬಾಲ ಬಿಚ್ಚಬಾರ್ದು. ಯಾರ್ಯಾರೆಲ್ಲ ಹೋಗೋದು? ನೀನು 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 ಮೇಡಮ್, ಇವ್ರನ್ನ ಕರ್ಕೊಂಡವ್ರು. ಇವ್ರ ಪೇಪರ್ನಾಗೆ ಏನೂ ಇರಕ್ಕಿಲ್ಲ. ಎಲ್ಲ ಪರೀಕ್ಷೆಲ್ಲೂ 0. ಆದರೆ ನನ್ನ ಬುದ್ಧಿವಂತ ವಿದ್ಯಾರ್ಥಿಗಳನ್ನ ಕರ್ಕೊಂಡೋಗಿ ಹಾಳು ಮಾಡಬೇಡ, ಏನೋ? ಸರಿ ಸರ್. ಹಾಂ, ಇಲ್ಲ ಅಂದರೆ ಗೊತ್ತಲ್ಲ, ಸರ್ವಿಸ್ ಬುಕ್ಕಲ್ಲಿ ರೆಡ್ ಪೆನ್ನೆಲ್ಲ ಬರೆದು ಬಿಡ್ತೀನಿ.
ಏನು ರಾವಣ ಇಷ್ಟು ಬ್ಯಾಗ್ನೇ ಬಂದ್ಬಿಟ್ಟಿದ್ಯಾ ಗರಡಿಗೆ ಹೋಗ್ಲಿಲ್ವಾ? ಅರೆ ಕೇಳ್ತಾನೆ ಇವನಿ ಸುಮ್ಕೆ ಕೂತ್ಕೊಂಡಿದ್ಯಾ, ಏನಾಯ್ತು ರಾವಣ? ಲವ್ ಅಪ್ಪಯ್ಯ ಮತ್ತೆ ಮದುವೆ ಸೇರ್ತವ್ರೆ. ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣ್ಲಾ. ಬೆಂಗ್ಳೂರಿಗೆ ಹೋಗ್ಬಿಟ್ಟು ಅದ್ಯಾರೋ ದಾವೇನೋ ಪಾವೇನೋ ಅಂತೆ ಅವ್ರ ಮನೆಗೆ ಹೋಗಿ ಹೆಣ್ಣು ನೋಡ್ಕೊಂಬಂದ್ಬಿಟ್ಟವ್ರೆ. ನನ್ನ ತವ ಬೇರೆನೇ ಕತೆ ಕಟ್ತವ್ರೆ. ನಾನೇನಷ್ಟು ಪೆದ್ದ ಅಲ್ಲ, ನಂಗೆಲ್ಲ ಗೊತ್ತಾಯ್ತದೆ. ಅಪ್ಪಯ್ಯ ನಂಗೆ ಮದುವೆ ಮಾಡಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಬಿಟ್ಟವ್ರೆ. ಇದಕ್ಕೆ ಏನಾರು ಒಂದು ಮಾಡಲೇಬೇಕು. ಏನಾದರೂ ಒಂದಲ್ಲ, ಸುಮ್ಕೆ ಒಂದ್ಕಿತ ಮದುವೆ ಆಗ್ಬಿಡು, ಎಲ್ಲರಿಗೂ ನೆಮ್ಮದಿ. ಅವಾಗ ಲೇ ಹಾಳಾದವನೇ ಗುದ್ದು ಬಿಡ್ತೀನಿ ನೋಡು ಹಂಗೆ ಇವಾಗ. ಲೇ ನಾನು ಬ್ರಹ್ಮಚಾರಿ ಕಣ್ಲಾ, ಹೆಂಗ್ಲ ಮದುವೆ ಆಕಾಯ್ತದೆ? ಅಷ್ಟಿದ್ರೆ ನೀನೇ ಹೋಗಿ ಮದುವೆ ಆಗ್ಬಿಡು. ನಾನೇನು ಬೇಡ ಅಂತೀವನೇ, ನನಗೂ ಆಸೆನೆಯ. ಆದರೆ ಯಾರು ಒಪ್ಕೊಂಡವ್ರು ಹೇಳು? ಅದು ಅಲ್ಲದೆ ನನಗೆ ಮದುವೆ ಆಗೋದ್ರಲ್ಲಿ 1 ಲಕ್ಷ ಐತೆ. ಏನು? ಹ್ಞೂ, ಮದುವೆ ಆದರೆ ಚೆಂದಾಗಿ ಓದ್ಕೊಂಡಿರೋ ಹುಡುಗಿನ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡೀವಿ ರಾಮಣ್ಣ. ನಾವುಗಳೇನೋ ಓದ್ಕೊಂಡಿಲ್ಲ, ನಾವು ಹುಟ್ಟೋ ಮಕ್ಳುಗಾರು ಹೇಳ್ಕೊಡೋಕ್ಕೆ ಚೆಂದಾಗಿ ಓದ್ಕೊಂಡಿರೋಳು ಬೇಡವೆ? ಏನಂತೀಯ ರಮಣ? ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಮಂಜಾ, ಸ್ಯಾನೆ ಜಾಣ ಕಣ್ಲ ನೀನು. ಮದುವೆ, ಹೆಂಡ್ತಿ, ಮಕ್ಕಳು ಇಲ್ಲಿವರೆಗೂ ಪ್ಲ್ಯಾನ್ ಮಾಡಿ ಮಡಗಿದ್ಯಲ್ಲ. ನೀನು ಮದುವೆ ಆದರೆ ಚೆಂದಾಗಿ ಓದ್ಕೊಂಡಿರೋ ಹುಡುಗಿನೇ ಮದುವೆ ಆಗು ರಾಮಣ್ಣ. ಲೈ ತಮಾಷೆ ಮಾಡಬೇಡ ದಡ್ಡ. ಮದುವೆ ಆದರೆ ನನ್ನ ಬ್ರಹ್ಮಚಾರಿ ವ್ರತ ಹಾಳಾಯ್ತದ ಕಣ್ಲ, ಅದ್ರ ಬಗ್ಗೆ ಯೋಚನೆ ಮಾಡು. ನೀನು ಹೊಸಿ ಶಾರದಕ್ಕನ ಬಗ್ಗೆ ಯೋಚನೆ ಮಾಡೋ ರಾಮಣ್ಣ. ಪಾಪ ಅವರು ಎಷ್ಟು ದಿನ ಅಂತ ಒಬ್ಬರೇ ಕಷ್ಟಪಡ್ತಾರೆ ಹೇಳು, ಜೊತೆಗೊಬ್ರು ಬೇಡವೆ? ಲೈ ಸಾಕು ಸುಮ್ಕಿರ್ಲ. ಮನೆಗೆ ಹೋದ್ರು ಅವರು, ಇಲ್ಲಿ ಬಂದ್ರು ನೀನು. ಇನ್ನೊಂದು ಕಿತ ಈ ಇಸಿದ ಬಗ್ಗೆನೇ ಎತ್ತಬೇಡ. ಏ ರಾಮಣ್ಣ ನಿಂತ್ಕೋ. ಬಿಡ್ಲಾ ಸುಮ್ಕೆ. ನಾನೋಗಿ ಬಾವಿ ಸ್ನಾನ ಮಾಡ್ತೀನಿ, ಬಾಸ್ಗೆ ಏನಾದ್ರು ತಿನ್ನಕ್ ಮಡಗು. ಹೌದು, ಇದು ಯಾರ ಹೊಲ ಅಂತಂದ್ರಿ? ನಮ್ಮ ಬಾಸ್ದು ಮೇಡಮ್. ಹಾಗಿದ್ರೆ ಅವ್ರನ್ನ ಕರೀರಿ, ಪರ್ಮಿಷನ್ ತಗೋಬೇಕಲ್ವಾ? ಗಿರ್ಮಿಷನ್ ಏನೋ ಬೇಡ ನಡ್ರಿ ಮೇಡಮ್. ನಮ್ಮ ಬಾಸ್ ನಮ್ಮಿಲ್ದರ್ಗೆ ಇನ್ಯಾರು ಕೊಡ್ತಾರೆ? ಆದರೂ ಹಾಗೆಲ್ಲ ಹೋಗ್ಬಾರ್ದು, ಪರ್ಮಿಷನ್ ತಗೊಂಡು ಹೋಗೋಣ. ಎಲ್ಲಿರ್ತಾರೆ? ಇಲ್ಲೇ ಎಲ್ಲ ಇರ್ತಾರೆ, ಬನ್ನಿ ಮೇಡಮ್. ಬಸ್ಸು ಏ ಯಾರ್ಲ ಅದು ಬಾಸ್ ನಾರಾಜ್ ಆಗ್ತಿರೋದು? ಓ ಮೇಡಮ್, ನೀವಿಲ್ಲಿ? ಹಾಂ, ನೀವೇನಿಲ್ಲಿ? ನೀವು ರಾಮೋತ್ಸವ ಕೆಲಸ ಮಾಡೋರಲ್ವಾ? ಹೌದು, ಈ ಜಮೀನು ರಾಮ್. ಹ್ಞೂ ಮೇಡಮ್, ಮಂಜನ ಅಲ್ಲೂ ಕೆಲಸ ಮಾಡ್ತಾನೆ, ಇಲ್ಲೂ ಕೆಲಸ ಮಾಡ್ತಾನೆ. ಮಕ್ಕಳು ವ್ಯವಸಾಯ, ಕಬ್ಬಿನ ಗದ್ದೆ ಬಗ್ಗೆ ಕಲಿಯೋಕ್ಕೆ ಅಂತ ನನ್ನ ಡೈರೆಕ್ಟಾಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಇದು ಅವ್ರ ಬಾಸ್ ಜಮೀನಂತೆ. ಎಲ್ಲಿರ್ತಾರವರು? ಪರ್ಮಿಷನ್ ತಗೋಬೇಕಿತ್ತಲ್ಲ. ಪರ್ಮಿಷನ್ ಆದರೆ ಬಾಸ್ ಹೆಂಗೆ ಕೊಡೋಕ್ಕಾಯ್ತದೆ? ಮುಂದಣ್ಣ ನಿನ್ಗಾಕ ಅವೆಲ್ಲ ಹೇಳು, ನಾವು ಪರ್ಮಿಷನ್ ತಗೋತೀವಿ. ಸರಿ ಸರಿ, ಬಾಸು ಭಾವಿತವ ಅವ್ರೆ. ಬನ್ನಿ ಮೇಡಮ್, ಬಾಸು ಭಾವಿತಾವಂತೆ, ಪರ್ಮಿಷನ್ ತಗೊಳ್ಳೋಣ. ಬನ್ನಿ ಮೇಡಮ್. ಅದೆಲ್ಲ ನಮ್ಮ ಫ್ರೆಂಡ್ ಮೇಡಮ್, ಅದು ನಮ್ಮ ಫ್ರೆಂಡ್. ಅದು ಬಾವಿನ ಬರ್ರಿ ಮೇಡಮ್, ಬನ್ನಿ ಹೋಗೋಣ. ನಡೀರಿ, ಆಯ್ತು. ಬರ್ರಿ ಮೇಡಮ್. ಬನ್ನಿ ಮೇಡಮ್, ಬನ್ನಿ. ನಿಂತ್ಕೊಳ್ರೋ, ನಿಧಾನ 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 ಕಣ್ರೋ. ಬಸ್ಸು ಬಸ್ಸು ಬಸ್ಸು. ಏಯ್ ಯಾರ್ಲ ಅದು ಬಾಸ್ ಹುಡುಕ ಬಂದವರು? ನಾನಣ್ಣ ಬಾಲು. ನಾನಣ್ಣ ಇಲ್ಲಿ ಬರ್ರಿ. ನಾನು ದೊಡ್ಡ ಎಲ್ಲ ಬಂದೀವಿ. ಈಟತ್ತಲ್ಲಿ ಏನೆಲ್ಲ ಮಾಡ್ತಾ ಇದ್ದೀರಾ? ನಿಮ್ಮ ಮೇಡಮ್ ಬೈಯೋಕಿಲ್ವೇ? ಯಾಕೆ ಬೈತಾರೆ? ಅವರೇ ಇಲ್ಲಿ ಬಂದಿಲ್ವಾ?
ಲೇ ನಿಮ್ಮ ಕ್ವಾಟ್ಲೆ ಜಾಸ್ತಿ ಹತ್ಕೊಂಡ್ರಲ್ಲ ಮೇಡಮ್ ಯಾಕಲ್ಲ ಇಲ್ಲಿ ಕರ್ಕೊಂಡ್ಬಂದ್ರಿ? ಹೊಲ ಗದ್ದೆ ತೋರ್ಸು ಕರ್ಕೊಂಬಂದು. ಅಯ್ಯ ನಿಮ್ಮ ಮೊದ್ಲು ಹೇಳಿದ್ರೆ ನಾನು ಇಲ್ಲಿಗೆ ಬತ್ತನೇ ಇರಲಿಲ್ಲ. ಮೇಡಮ್ ಕಣ್ಣು ಮುಂದೆ ಬಂದ ತಕ್ಷಣ ಗಾಬರಿ ಆಗೋಯ್ತು. ಸರಿ ಮೇಡಮ್ ವಾಪಸ್ ಕಳಿಸಿ, ನಾವು ಸುತ್ತಾಡ್ಕೊಂಡು ಹೋಗಮ್ಮ. ಕಳ್ಸ್ಬೇಕಾ ಮೇಡಮ್? ರಾಮಣ್ಣ ಕರಿತಾನೆ. ಲೇ 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 ಅಯ್ಯೋ ಮುಳುಗ್ತಿದ್ದಾರೆ. ಮಂಜಾ ಲಾ ಮಂಜಾ ಮೇಡಮ್ ಎದ್ದ ಬನ್ನಿ. ಲಾ 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 ಕಾಪಾಡಿ ಕಾಪಾಡಿ. ನಿಲ್ಲಿ ನಿಲ್ಲಿ ನಿಲ್ಲಿ. ರಾಮವರು ಬಾವಿಗೆ ಬಿದ್ದು ಮುಳುಗ್ತಾ ಇದಾರೆ, ಕಾಪಾಡಿ. ರಾಮು ಮುಳುಗ್ತಿದ್ದಾನ? ನಾನು ಕಾಪಾಡ್ಬೇಕಾ? ಹೌದು, ಬೇಗ ಬನ್ನಿ ಪ್ಲೀಸ್, ಬೇಗ ಬನ್ನಿ. ರಾಮಣ್ಣ ಏನಾಯ್ತು? ಯಾಕೆ ಹುಡುಗರಿಗೆಲ್ಲ ಸರ್ಕಸ್ ತೋರಿಸ್ತಿದ್ಯಾ? ಲೋ ಬಿಡಿದೆ, ಎಲ್ಲವೂ ಸೇರಿ ನಾನು ಹಿಡ್ಕೊಂಡು ತಮಾಷೆ ಮಾಡ್ದವಕಲ್ಲ. ನಾ ಸ್ನಾನ ಮಾಡೋದನ್ನ ಮೇಡಮ್ ನೋಡ್ಬಿಟ್ರು. ನೋಡ್ಬಿಟ್ರಲ್ಲ, ಮೇಲೆ ಎದ್ ಬಾ. ಅಯ್ಯೋ ಹಾಳಾದವನೆ, ನಿನ್ ಕರ್ದೆ ನೋಡು. ಲೇ ಅವ್ರನ್ನ ಮೊದ್ಲು ಹೋಗಿ ಕೇಳ. ರಾಮಣ್ಣ ಮೇಡಮ್ ಹೊಡಿಯಕ್ಕಿಲ್ಲ, ಭಯ ಪಡ್ಬೇಡ ಬಾ. ಲೋ ಮಂಜಾ, ಅವ್ರು ಹೋಗೋ ಗಂಟೆ ನಾ ಬರಕ್ಕಿಲ್ಲ. ಸರಿ ಇರು. ಮುಳುಗ್ತಿದಾರಾ? ಇನ್ನೂ ಇಲ್ಲ, ನೀವು ಇಲ್ಲಿ ಹಿಂಗೆ ನಿಂತಿದ್ರೆ ಪಕ್ಕ ಮುಳುಗ್ತೇನೆ. ಬಸ್ ಯಾವ ಕಡೆಗೆ ಹೋಗಿ ನಿಂತ್ಕೊಳ್ಳಿ ಮೇಡಮ್, ನಾನು ಕಾಪಾಡಿ ಕರ್ಕೊಬತ್ತೀನಿ. ಸರಿ ಸರಿ, ನಾನಿರ್ತೀನಿ, ಹುಷಾರು. ರಾಮಣ್ಣ ಅವ್ರು ಹೋದ್ರು, ನಿನ್ ಚಿನ್ನಕ್ಕೆ ನಾನೇ ಗ್ಯಾರಂಟಿ. ಎದ್ ಬಾ ಈಗ. ನಿಜವಾಗ್ಲೂ ಹೊಂಟ್ರ ಹೇಳು, ನೀನು ಐಕ್ಳು ಜೊತೆ ಸೇರ್ಕೊಂಡು ತಮಾಷೆ ಮಾಡ್ಬೇಡ. ನನಗೆ ಈ ರಾಮಂದ ಚಿಂತೆ ಆಗ್ಬಿಟ್ಟಿದೆ ರಾಜೀವ. ಹೆಂಗ್ಲ ಒಪ್ಸೋದು ಅವನ್ನ? ಎಲ್ಲ ಸರಿ ಹೋಗುತ್ತೆ ಸರಿ ಆದ್ರೆ. ಬಾಬಾ ನಂದಿತ ಬಾಬಾ, ನಾವು ಈ ರಾಮನ ವಿಚಾರ ಮಾತಾಡ್ತಾ ಇದ್ವಿ. ನಾನು ಅದನ್ನೇ ಮಾತಾಡೋಣ ಅಂತ ಬಂದೆ ಮಾವ. ಬಾವ ಮದುವೆ ವಿಚಾರದ ಬಗ್ಗೆ ನೀವು ಎಷ್ಟು ಚಿಂತೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ಅದಕ್ಕೆ ನೀವಿನ್ಮೇಲೆ ಆ ಮದುವೆ ವಿಚಾರದ ಬಗ್ಗೆ ಯೋಚಿಸೋದನ್ನು ನಿಲ್ಲಿಸ್ಬಿಡಿ. ಅಂದರೆ ಅಂದರೆ ರಾಜೀವ್ ಅವ್ರನ್ನ ಕೇಳಿ. ಬಾವ ಮದುವೆಗೆ ಒಪ್ಕೊಳ್ಳೋದೇ ಇಲ್ಲ ಅಂತ ಇವ್ರಿಗೂ ಗೊತ್ತು. ಅದಕ್ಕೆ ನಾನು ಯಾವ ನಿರ್ಧಾರಕ್ಕೆ ಬಂದಿದ್ದೀನಿ ಅಂದರೆ ಅಂದರೆ ರಾಮನ ಮದುವೆ ಜವಾಬ್ದಾರಿ ನೀನೇ ತಗೋತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಮ್ಮ. ನನ್ನ ಮನಸ್ಸಲ್ಲಿರೋದನ್ನ ನೀನೇ ಹೇಳ್ಬಿಟ್ಟೆ ಕಣಮ್ಮ. ಅದು ಹಾಂ, ನಮ್ಮ ಮನೆತನಕ್ಕೋಸ್ಕರ ಖಂಡಿತ ಮಾಡ್ತೀನಿ ಮಾವ. ನನ್ನ ಭಾರನೆಲ್ಲ ಇಳಿಸ್ಬಿಟ್ಟೆ ಕಣಮ್ಮ ನೀನು. ರಾಜೀವ, ಇಂಥ ಸೊಸೆನ ನಮ್ಮ ಮನೆಗೆ ತಂದಿದ್ದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು ಕಳ್ಳ. ಹೋಗಮ್ಮ, ನೀನು ಆಗ್ಬೇಕಾಗಿರೋ ಎಲ್ಲ ಕೆಲಸಗಳನ್ನ ನೋಡ್ಕೋ. ಏನೇ ಬೇಕಿದ್ರು ನನಗೆ ಕೇಳು ನೀನು. ಹಾಂ ಸರಿ ಮಾವ. ಬಂಗಾರದಂಥ ಹುಡುಗಿ. ಏನಾಯ್ತಕ್ಕವ್ರೆ? ಕೈಗೆ ಏನಾದ್ರು ಸುಟ್ಕೊಂಡ್ರಾ? ಕೈ ಮಾತ್ರ ಅಲ್ಲ, ಮೈಯೆಲ್ಲ ಸುಟ್ಕೊಂಡ ಹಾಗೆ ಉರಿತಿದೆ. ಏನ್ ಹೇಳ್ತಿದ್ದೀರಾ ಅಕ್ಕವ್ರೆ?
ಏನು ಅಂತ ಹೇಳಿ ಒಂದು ಮಾಡಕ್ಕೆ ಹೋಗಿ ಇನ್ನೊಂದಾಯ್ತು. ಆ ಕೋಣನ ಮದುವೆನ ಹೇಗಾದರೂ ಮಾಡಿ ನಿಲ್ಸೋಣ ಅಂತ ನಾನು ಪ್ಲಾನ್ ಮಾಡ್ಕೊಂಡು ಹೋದ್ರೆ ಮಾವನವರು ಆ ಕೋಣನ ಮದುವೆ ಜವಾಬ್ದಾರಿನ ನನ್ನ ತಲೆ ಕಟ್ಟಿದ್ದಾರೆ. ಏನು ಹೇಳ್ತಿದ್ದೀರಾ ಅಕ್ಕ? ಅಂದರೆ ಆ ಕ್ವಾಣಂಗೆ ಸಿಂಗಾರ ಮಾಡಿ ಹಸೆ ಮನೆಗೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ದಾ? ಅದನ್ನೆಲ್ಲ ಮಾಡೋಕೆ ನನಗೇನು ಗ್ರಹಚಾರನ? ಆ ಕೋಣನ್ನ ಹಸೆ ಮನೆವರೆಗೂ ಕರ್ಕೊಂಡು ಹೋಗೋದಿರಲಿ, ಮದುವೆ ಚಪ್ರಾನೇ ಹಾಕ್ಸೋಕ್ಕೂ ನಾನು ಬಿಡೋಲ್ಲ. ಅಂದರೆ ಸಾಹೇಬ್ರ ಮಾತನ್ನ ಮೀರ್ತೀರಾ ಅಕ್ಕವ್ರೆ? ಇಲ್ಲ, ಅವ್ರ ಮಾತು ಮೀರ್ದೇನೆ ಬೇರೆ ಪ್ಲ್ಯಾನ್ ಮಾಡ್ತೀನಿ. ನೀವು ಪ್ಲಾನ್ ಮಾಡೋಷ್ಟರಲ್ಲಿ ಬೇರೆ ಏನಾರು ಆಗೋದ್ರೆ? ಅದು ದೇವಯ್ಯವ್ರ ಮಗಳನ್ನೇ ಮದುವೆ ಆಗಬೇಕು ಅಂತ ಏನೂ ಇಲ್ಲ ಅಕ್ಕವ್ರೆ. ಯಾರಿಗೇನು ಗೊತ್ತು, ಆ ರವೆ ಉಂಡೆ ಕೊಟ್ಲಲ್ಲ ಆ ಟೀಚರಮ್ಮ, ಅವಳೇನಾದರೂ ಈ ಮನೆಗೆ ಸೊಸೆಯಾಗಿ ಬಂದ್ಬಿಟ್ರೆ? ಏಯ್, ಅದಕ್ಕೆ ನಾನು ಬಿಡಬೇಕಲ್ಲ. ದೇವೇನವ್ರ ವಿಷಯ ಆಮೇಲೆ. ಮೊದಲು ಈ ಊರಲ್ಲಿರೋ ಆ ಸ್ಕೂಲ್ ಟೀಚರ್ ಬಗ್ಗೆ ವಿಚಾರಿಸ್ಬೇಕು. ಇನ್ನು ಆ 2 ಗಾಡಿ ಕಬ್ಬಿನ ಲೆಕ್ಕನ ನಾನಿನ್ನೂ ಮರ್ತಿಲ್ಲ. ಅದನ್ನು ಬೇಡ ಅಂತಂದಾಗ ಅದನ್ನೆಲ್ಲ ಮಾರಿ ದುಡ್ಡು ತಂದು ಕೊಟ್ಟರು. ಆ ದುಡ್ಡಿಂದ ಮಕ್ಳಿಗೇನಾದರೂ ಯೂಸ್ ಆಗಲಿ ಅಂತ ಈ ಕಂಪ್ಯೂಟರ್ ತರಿಸ್ದೆ. ಟೀಚರ್ಗೆ ಸರಿಯಾಗಿ ಪಾಠ ಕಲಿಸ್ದೆ. ನೋಡ್ತಾ ಇರು ಚಂದ್ರಿ. ನೀನು ಹೋಗಿ ಶಿವಪ್ಪನ ಕರ್ಕೊಂಡು ಬಾ. ಶಿವಪ್ಪನ? ಓ, ನಂಗೆ ಅರ್ಥ ಆಯ್ತು ಅಕ್ಕವ್ರೆ. ಈಗಲೇ ಹೋಗಿ ಕರ್ಕೊಂಬರ್ತೀನಿ. ಬಟ್ಟೆ ಎಲ್ಲಾಯ್ತು? ಜಾನಕಿ, ಇಲ್ಲಿದ್ಯಾ ನೀನು? ಹೆಡ್ ಮಾಸ್ಟರ್ ಹೇಳಿದ್ರು ಮಕ್ಳನ್ನ ಕರ್ಕೊಂಡು ಹೊಲದ ಕಡೆ ಬಂದೆ ಅಂತ. ಜನರನ್ನ ಕೇಳಿದಾಗ ಜಾನಕಿ ಮೇಡಮ್ ರಾಮಣ್ಣನ ಹೊಲದ ಕಡೆ ಹೋದ್ರು ಅಂತ ಹೇಳಿದ್ರು. ಏನು ಸಮಾಚಾರ? ಸಮಾಚಾರ ಏನೂ ಇಲ್ಲ ಅನ್ನು. ಮಕ್ಕಳು ಹೊಲದ ಬಗ್ಗೆ ಕ್ಲಾಸ್ಗಿಂತ ಇಲ್ಲೇ ಕಲ್ತ್ರೆ ಚೆನ್ನಾಗಿರುತ್ತೆ ಅಂತಂದ್ರು, ಅದಕ್ಕೆ ಕರ್ಕೊಂಡು ಬಂದೆ. ಓಹೋ, ಎಲ್ಲ ಜಮೀನು ಬಿಟ್ಟು ರಾಮಣ್ಣನ ಜಮೀನ್ಗೆ ಬರಬೇಕು ಅಂತ ಹೇಳಿದ್ರಾ? ಅನು, ನಂಗೆ ಇಲ್ಲಿಗೆ ಬರೋ ತನಕ ಇದು ರಾಮೂರ್ ಜಮೀನು ಅಂತ ಗೊತ್ತೇ ಇರಲಿಲ್ಲ. ಸರಿ ಬಿಡು, ನಂಬಿಟ್ಟೆ. ಅನು, ನೀನು ಅನ್ಕೊಂಡಾಗ ಏನೂ ಇಲ್ಲ, ನಿಜವಾಗ್ಲೂ. ಇಲ್ಲಿ ತನಕ ಏನೋ ಅನ್ಕೊಂಡಿರ್ಲಿಲ್ಲ, ಈಗ ಅನ್ಕೊಂತೀನಿ.